ನಮಸ್ತೆ ವೀಕ್ಷಕರೇ, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಏಕದಂತ ಕುಕಿಂಗ್ ಚಾನಲ್ಗೆ. ನಾನು ನಿಮ್ಗೋಸ್ಕರ ಇವತ್ತು ಒಂದು ರೆಸ್ಟೋರೆಂಟ್ ಸ್ಟೈಲದ ರೆಸಿಪಿಯನ್ನು ತಗೊಂಡ್ಬಂದಿನಿ. ಅದು ದಾಲ್ ಕಿಚಡಿ. ಮತ್ತೆ ತಡ ಹೇಗ್ ಮಾಡೋದಂತ ನೋಡೋಣ. ಒಂದು ಕುಕ್ಕರ್ ಇಟ್ಕೋತೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ, ಜೀರಿಗೆ, 2 ಹಸಿಮೆಣಸಿನಕಾಯಿ, ಸ್ವಲ್ಪ ಅದ್ರಕ್, ಆನಂತರ 1 ಕಪ್ಪು ತೊಗರಿಬೇಳೆ, 1 ಕಪ್ಪು ಹೆಸರುಬೇಳೆ, ಎರಡನ್ನು ಚೆನ್ನಾಗಿ ತೊಳೆದುಕೊಳ್ತೀನಿ. ತೊಳೆದ ನಂತರ ಅವೆರಡನ್ನು ಕುಕ್ಕರ್ಗೆ ಹಾಕಿ ಸ್ವಲ್ಪ ಬಿಸಿನೀರನ್ನ ಹಾಕ್ತೀನಿ. ನಾನಿಲ್ಲಿ ಬಿಸಿನೀರು ಹಾಕೋದ್ರಿಂದ ಜಲ್ದಿ ಕುಕ್ ಆಗ್ತದ ಅಂತ. ಸ್ವಲ್ಪ ಅರಿಶಿನ. ಈಗ ಮೇಲ್ಗಡೆ ಡಕ್ಕನನ್ನ ಮುಚ್ಚಿ 3 ಸೀಟಿ ವಿಸಿಲ್ ಅನ್ನ ಹಾಕಿಸ್ತೀನಿ. ನೋಡಿ, 3 ವಿಸಿಲ್ ಆಯ್ತು. ಈಗ ನಮ್ಮ ಬೇಳೆ ಸೂಪರ್ ಆಗಿ ಬಂದದ. ಇದನ್ನ ವಿಸ್ಕರ್ ಇಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಮೊದಲೇ ಅನ್ನವನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅನ್ನಕ್ಕೆ 1 ಕಪ್ಪಿಗೆ 4 ಕಪ್ ನೀರ್ ಹಾಕಿ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಮೇನ್ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಸಾಸಿವೆ, ಸ್ವಲ್ಪ ಇಂಗು, ಕರಿಬೇವು, ಅದ್ರಕ್, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ಹಸಿಮೆಣಸಿನಕಾಯಿ, ಈರುಳ್ಳಿ, ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತೀನಿ. ನಂತರ ಟೊಮೆಟೊನ ಕೂಡ ಸ್ವಲ್ಪ ಫ್ರೈ ಮಾಡ್ಕೊಂಡ ನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿನ, 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡರ್, 1 ಸ್ಪೂನ್ ಮಿರ್ಚಿ ಪೌಡರ್ ಎಲ್ಲವೂ ಹಾಕಿ ಮಿಕ್ಸ್ ಮಾಡ್ಕೊಂತೀನಿ. ಮಿಕ್ಸ್ ಆದ ನಂತರ ಸ್ವಲ್ಪ ನೀರನ್ನ ಹಾಕಿ 5 ನಿಮಿಷ ಕುದಿಸ್ಕೊತೀನಿ. ಯಾಕಂದ್ರೆ ಅದೆಲ್ಲವೂ ಮಸಾಲೆ ಚೆನ್ನಾಗಿ ಹಿರ್ಕೊಳ್ಳಿ ಅಂತಂದ ಕುದಿಸ್ತೀನಿ. ನೋಡಿ, ನಮ್ದು 5 ನಿಮಿಷ ಎಷ್ಟು ಚೆನ್ನಾಗಿ ಕುದ್ದದ. ಈಗ ಆಗ್ಲೇ ಮಾಡ್ಕೊಂಡಿರುವಂತಹ ಬೇಳೆಯನ್ನ ಹಾಕಿ ಮಿಕ್ಸ್ ಮಾಡ್ತೀನಿ. ಅನ್ನನೂ ಕೂಡ ಹಾಕಿ ಮಿಕ್ಸ್ ಮಾಡ್ಕೊಂತೀನಿ. ಈಗ ಮೇನ್ ಇಂಗ್ರೀಡಿಯೆಂಟ್ಸ್ ದಮ್ ಕೊಡೋದು. ದಮ್ ಕೊಡ್ಲಿಕ್ಕೆ ನಾನು ಬೆಂಕಿಯನ್ನ ಆ ಅನ್ನದೊಳಗೆ ಇಟ್ಟು ಅದಕ್ಕೆ ಸ್ವಲ್ಪ ತುಪ್ಪವನ್ನ ಹಾಕಿ ಒಂದು ಡಕ್ಕನನ್ನ ಮುಚ್ಚಿ 5 ನಿಮಿಷ ಇಡ್ತೀನಿ. 5 ನಿಮಿಷ ಇಟ್ಟ ನಂತರ ಈಗ ಓಪನ್ ಮಾಡ್ತೀನಿ. ನೋಡಿ, ನಮ್ ದಮ್ ಕೊಟ್ಟೋದು ಮುಗಿದದ. ಈಗ ಅದನ್ನ ತೆಗೆದು ಮಿಕ್ಸ್ ಮಾಡಿದ್ರೆ ನಮ್ ದಾಲ್ ಕಿಚಡಿ ರೆಡಿ ಆಯ್ತು. ಸೂಪರ್ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ.